ಬಾ ಏನು ಮಸ್ತ್ ನಿದ್ದೆ ಆತ. ಮುಂಜಾನೆ ಮಸ್ತ್ ನನ್ನ ಹೆಂಡತಿ ಇಡ್ಲಿ ವಡಾ ಮಾಡಿದ್ಲು. ಇಡ್ಲಿ ವಡಾ ಸಾಂಬಾರು ಚಟ್ನಿ ಮಸ್ತ್ ಕಟ್ಟದ ಬಂದಿದ್ದೆ. ಮಸ್ತ್ ತಿಂದು ಮಸ್ತ್ ಗುಳಿಗೆ ತಗೊಂಡು ಮಸ್ತ್ ನಿದ್ದೆ ಹೊಡೆದ್ನಿ ಬಿಡು. ಟೈಮ್ ಎಷ್ಟಾಗೈತಿ? ಹಾಂ, ಆಗ್ಲಿ ಲಂಚ್ ಬ್ರೇಕ್ ಹಾಕುವಂತ. ಇವ್ ಪ್ಯೂನ್ ಇಲ್ಲದನ ಅಂದಂಗ. ಹಾಂ, ಅಂದಂಗ ನಮ್ಮ ಮಕ್ಕೊಂಡಾಗ ಇಲ್ಲಿ ಯಾರ ಒಟ್ಟು ಆವಾಜ್ ಕೇಳಾಕತ್ತಿತ್ತು. ಏನು ಕನಸ್ನಾಗ ಐತಿವೋ ಏನು ಖರೆ ಐತಿವೋ, ಒಟ್ಟು ಇಲ್ಲಿ 3rd ಸ್ಟ್ಯಾಂಡರ್ಡ್ ಸರ್ ಇವ ಪ್ಯೂನ್ ಒಂದು ಯಾವ್ದೋ ಸಣ್ಣ ಹುಡುಗ ನಿಂತು ಮಾತಾಡ್ದಂಗ ಅನ್ಸಾಕತ್ತಿತ್ತು ನನಗೆ. ಏನು ಕನಸ್ನಾಗನ ಮತ್ತೆ ಏನಿದು ಕರೆಕರ್ನ? ಕೇಳೇ ಬಿಡು ತಡಿ ಪ್ಯೂನ್ನ. ಓಯ್ ಚೋಟೋ ಚೋಟೋ. ಎಸ್ ಸರ್. ಏನ್ಪ ಎಲ್ಲದಿ? ಎಲ್ಲಿ ಹೋಗಿದ್ದೆ ಅಂತ? ಏನ ನಿದ್ದೆ ಹೊಡಕತ್ತಿದ್ಯಲ್ಲ ಬೆಂಚ್ ಮ್ಯಾಗ? ಅಲ್ಲ, ತಾವು ಒಂದು ಮುಂಜಾಲಿಂದ ಇಲ್ಲಿ ಮಧ್ಯಾಹ್ನ ತನ ಇಷ್ಟೊತ್ತನ ಕುಂಭಕರ್ಣ ನಂಗೆ ಗೊರಕಿ ಹೊಡ್ಕೊಂತ ನಿದ್ದೆ ಹೊಡೆದಾರ. ಮತ್ತೆ ನೋಡಿದ್ರೆ ನನಗನ್ನಕತ್ತಾರ ನಿದ್ದೆ ಮಾಡಕತ್ತಿದ್ದೇನೆ ಇಷ್ಟೊತ್ತನ ಬೆಂಚ್ ಮ್ಯಾಗ ಅಂತ ಹೇಳಿ. ಅಗ್ಗ ಎಂತ ಪ್ರಿನ್ಸಿಪಲ್ ಪಾ ಇವ್ರು. ಹೇಳ ಎಲ್ಲೋಗಿದ್ಯೋ? ಸರ್ ಏನ್ರಿ ಸರ್, ಮುಂಜಾಲಿಂದ ಮಧ್ಯಾಹ್ನ ತನ ನೀವ ಕುಂಭಕರ್ಣ ನಂಗ ನಿದ್ದೆ ಮಾಡಕತ್ತೀರಿ ಬೆಂಚ್ ಮ್ಯಾಗ, ಟೇಬಲ್ ಮ್ಯಾಗ. ಈಗ ನೋಡಿದ್ರೆ ನನಗೆ ಕೇಳಾಕತ್ತೀರಲ್ರಿ ಸರ್. ಏನು ನನಗ ವಾಪಸ್ ಮಾತಾಡ್ತೀಯ? ನನಗ ಕುಂಭಕರ್ಣ ಅಂತೀಯ? ಸಾರಿ ಸರ್, ಅಂದ್ರಿ ಸರ್ ಹಂಗ ಅನಸ್ತ್ರಿ ಸರ್. ನನಗ ಕಣ್ಣಿಗೆ ನೀವು ಮಕ್ಕೊಂಡಿದ್ ನೋಡಿದ್ರೆ ನನಗ ಕುಂಭಕರ್ಣನ ನೆನಪಾದರಿ ಸರ್. ಬಾಜು ಮನೆಯವ್ ನೋಡವ ಕುಂಭಕರ್ಣ ನಿನಗ ನೆನಪಾದ್ನವ ನಿನಗ. ಸಾರಿ ಸರ್, ಭಾಳ ಮಾತಾಡ್ಬಿಟ್ಟೆ, ಸಾರಿ ಸರ್. ಈಗ ಎದಕ್ ಕರೆದ್ರಿ ಸರ್? ಹೆಚ್ಚಿಗೆ ಮಾತಾಡ್ತಿ ಅಂದ್ರೆ ನೋಡು ಪಗಾರ ಕಟ್ಟ ಮಾಡ್ತಾನೆ. ಸಾರಿ ಸರ್, ಸಾರಿ ಸರ್, ಇನ್ನೊಮ್ಮೆ ಏನಂಗಿಲ್ರಿ. ಹಂಗ ಬಾ ದಾರಿಗೆ. ಚಾ ಏನಾರ ಬೇಕಾಗಿತ್ತೇನ್ರಿ ಸರ್? ತರ್ಲೇನ್ರಿ? ಹೋಗೋ ಮರೆ, ಜಡ ಸುರಿತೈತಿ. ದೊಡ್ಡದೊಂದು ಫ್ಯಾನ್ ಹಚ್ಕೊಂಡ್ರು ಎಲ್ಲೆಲ್ಲಿ ಜಳದಾಗ ತಡ್ಕೊಳಕ್ ಆಗಲ್ದು ಶೆಕಿ ಅಂತಂದ್ರ ನೀ ಮತ್ತೆ ಚಾ ತಂದು ಕೊಡ್ತೀನಿ ಅನ್ಕತಿಯಲ್ಲೋ. ಸಾರಿ ಸರ್, ಇದು ಏನಾರ ಜ್ಯೂಸ್ ತಂದು ಕೊಡ್ಲೇನ್ರಿ? ಬೇಡೋ, ಅದ್ರ ಉದ್ದಕ್ಕ ಸಕ್ಕರೆನ ಸುರಿದಿರ್ತಾರ. ಮೊದ್ಲ ಶುಗರ್ ಐತಿ ನನಗೆ, ಜ್ಯೂಸ್ ಆಗಿ ಬರಂಗಿಲ್ಲ. ಅದು ಬೇರೆ ಯಾ ಹಣ್ಣು ಈ ಹಣ್ಣು ನ್ಯಾಚುರಲ್ ಆಗಿ ತಿಂದ್ರು ಅದ್ರ ಶುಗರ್ ಇರ್ತದೆ ಅಂತೇಳಿ ನನಗೆ ಯಾ ಹಣ್ಣು ಆಗೇ ಬರಂಗಿಲ್ಲ. ಮತ್ತೇನ್ ಬೇಕಾಗಿತ್ರಿ ಸರ್? ಮತ್ತೆ ನನಗೆ ಎದಕ್ ಕರೆದ್ರಿ? ಹೇಳೋದರ ಕೇಳೋ, ಕರ್ದಿದ್ದಕ್ಕೆ ಒಂದಿಟ್ಟು ಏನ್ರಿ ಸರ್ ಅಂತ ಕೇಳಕ್ ಕಲ್ಕೋ. ಬರೀ ನೀನ ಮಾತಾಡಕತ್ತಿಲ್ಲ, ನನಗೆ ಮಾತಾಡಕ್ ಒಂದಿಟ್ಟು ಬಿಡು. ಸರಿ ಸರ್, ಹೇಳ್ರಿ. ಅದು ನಾ ಮಕ್ಕೊಂಡಿದ್ನಲ್ಲ, ನನಗೆ ಕನಸು ಬಿದ್ದಿತ್ತು ಅಂತ ಕರೆನೋ ಗೊತ್ತಿಲ್ಲ. ನೀನು 3rd ಸ್ಟ್ಯಾಂಡರ್ಡ್ ಸರ್ ಧ್ವನಿ ಕೇಳಸಾಕತ್ತಿತ್ತು, ನಿಂದು ಧ್ವನಿ ಕೇಳಾಕತ್ತಿತ್ತು, ಒಂದು ಯಾವ್ದೋ ಹುಡುಗನ ಧ್ವನಿ ಕೇಳಾಕತ್ತಿತ್ತು. ನೀವು ನಾ ಮಕ್ಕೊಂಡಾಗ ಏನಾರು ಬಂದಿದ್ರೇನು ಇಲ್ಲಿ? ಅಲ್ಲ, ಅಷ್ಟೊತ್ತನ ಗಂಟ್ಲ ಹರ್ಕೊಳಂಗ್ ಮಾತಾಡೇನೋ 3rd ಸ್ಟ್ಯಾಂಡರ್ಡ್ ಸರ್, ಆ ಹುಡುಗ, ನಾನು ಇಲ್ಲೇ ನಿಂತ್ಕೊಂಡು ಒಂದೀಟು ಇವ್ರಿಗೆ ಇದು ಹಾಕಿ ಕೇಳಿ ಎಚ್ಚರಾಗಿಲ್ಲ. ಮತ್ತೆ ನೋಡಿದ್ರೆ ಕನಸ್ನಾಗನ ಕೇಳಿಸಂಗಾಗೈತೆ ಅಂತಾರ ನೋಡಿ. ಹೋಗು, ಎಷ್ಟಾರ ನಿದ್ದೆ ಹೊಡೆದಿದ್ದಾರಂತೆ ನಾನು. ಹೇಳೋ, ಬಾಯ್ ತಕೊಂಡು ನಿಂತಲ್ಲ. ಹೌದ್ರಿ ಸರ್. ಏನು ಹೌದಾ? ಯಾರು ಬಂದಿದ್ರು? 3rd ಸ್ಟ್ಯಾಂಡರ್ಡ್ ಸರ್ ಬಂದಿದ್ರಾ? ಹೌದ್ರಿ ಸರ್. ಅವ್ರ ಕ್ಲಾಸ್ನಾಗ ಒಂದು ಹುಡುಗ ಸೂರ್ಯ ಅಂತ ಐತಲ್ರಿ, ಅದು ಫಸ್ಟ್ ಬಂದಿತ್ರಿ ನಿಮ್ ಜೊತೆ ಮಾತಾಡ್ಬೇಕಂತೇಳಿ. ಆಮೇಲೆ ನೀವು ಮಕ್ಕೊಂಡಿದ್ ನೋಡಿ ಹೊಳ್ಳಿ ಹೋತ್ರಿ ಅದು. ತೋ ಕೆಲಸ ಕೆಡ್ತಲ್ಲೋ. ಆ ಹುಡುಗ ಮೊದ್ಲ ಕಟ್ಟಪಟ್ಟಿ ಏನದ ಕೆಟ್ಟ ಬೆರಕೆ ತೊಮರೇ ಅದ. ಈಗ ನಾ ಮಕ್ಕೊಂಡಿದ್ ನೋಡಿನಿ ಅಂದ್ರ ನೋಡೈತೆ ಅಂದ್ರ ಅದು ಇಡೀ ಊರಿಗೆ ಸುದ್ದಿ ಹಂಚಿ ಬರ್ತದ ತೊಮರೇ ಅದ. ಸರ್ ಅದಕ್ಕೆ ಹೇಳ್ಯಾರಿ ಸರ್, ಬಿ ಆಫೀಸರ್ ಸತೆ ಬಂದು ಹೇಳಿಲ್ಲಾರಿ ಸರ್, ಮಕ್ಕೋಬೇಡ್ರಿ ನಿದ್ದೆ ಮಾಡಬೇಡ್ರಿ. ಹುಡುಗರು ಏನಾರ ಗುಲ್ ಮಾಡಿದ್ವು ಅಂದ್ರೆ ನಾಳೆ ಮೊಬೈಲ್ ತಂದು ಏನಾರ ಟಿವಿ ಕ್ಯಾಮ್ರಾದಾಗ ಏನಾರ ಮೊಬೈಲ್ನ ರೆಕಾರ್ಡ್ ಮಾಡಿ ಟಿವಿನಾಗ ಅದು ಕರೆದು ಹಾಕಿಸ್ಬಿಟ್ರೆ ಮುಗಿದು ಹೋತಲ್ರಿ ಸರ್. ಸಾಲಿ ಮುಚ್ಚೆ ಹೋಗತ್ರಿ. ನೀವು ಮನೆಗೆ ಹೋಗುದು, ನಾವು ಮನೆಗೆ ಹೋಗೋದಕ್ಕತ್ರಿ. ಅದು ಕರೆ ಬಿಡು ನೀ ಹೇಳುದು. ಆದ್ರೆ ಏನ್ ಮಾಡುದು, ತಡ್ಕೊಳಕ್ ಆಗುದಿಲ್ಲ. ನನಗೆ ಗೊತ್ತಾಗಿರುದಿಲ್ಲ. ನನಗೆ ಗೊತ್ತಿಲ್ಲದಂಗ ನಿದ್ದೆ ಮಾಡ್ಬಿಟ್ಟಿರ್ತೇನೆ ನಾನು. ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ ಬಂದಿರ್ತೇನೆ ನಾನು. ನನಗೆ ಗೊತ್ತಿಲ್ಲದಂಗ ನಿದ್ದೆ ಹೊಡೆದು ಬಿಟ್ಟಿರ್ತೇನೆ ನಾನು. ಆದ್ರೂ ಸರ್ ಹೇಳಾಕತ್ತೇನ್ರಿ, ಆ ಹುಡುಗ ಬಂದು ಹೋದ, ಮತ್ತೆ 3rd ಸ್ಟ್ಯಾಂಡರ್ಡ್ ಸರ್ ಬಂದು ಹೋದ್ರಿ. ಅವ್ರದ್ದು ಎಕ್ಸಾಮ್ ನಡೆದಾವ್ರಿ, ಅದಕ್ಕೆ ಅವ್ರ ಎಕ್ಸಾಮಿಗೆ ಹೋದ್ರಿ. ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕಂತ ಬಂದು ಮತ್ತೆ ವಾಪಸ್ ಹೋದ್ರಿ. ಏನೇನು ಹೌದಾ? ತಡಿ ಹಂಗಂದ್ರೆ 3rd ಸ್ಟ್ಯಾಂಡರ್ಡ್ಗೆ ಹಂಗ 1st ಸ್ಟ್ಯಾಂಡರ್ಡ್ಲಿಂದ 7th ಸ್ಟ್ಯಾಂಡರ್ಡ್ ತನ ಎಲ್ಲ ಕ್ಲಾಸಿಗೂ ಅಡ್ಡಾಡ್ ಬಂದ್ಬಿಡ್ತೇನೆ ತಡಿ. ಅಂದ್ರೆ ಎಕ್ಸಾಮ್ ಹೆಂಗ್ ಬರೆಯಕತ್ತಾರ, ಏನ್ ಮಾಡಕತ್ತಾರ, ಸುಮ್ಮನೆ ಒಂದು ರೌಂಡ್ ಹೊಡೆದಂಗೂ ಆಕತೆ, ನಿದ್ದಿಯಿಂದ ಹೊರಗೆ ಬಂದಂಗೂ ಆಕತಿ, ಊಟ ಟೈಮ್ ಆಕತೆ ಕರೆಕ್ಟ್ ಟೈಮಿಗೆ. ಮತ್ತು ಊಟಕ್ಕೆ ಬೆಲ್ ಆಕತ್ತಲ್ಲ, ಊಟ ಮಾಡಕ್ಕೂ ಬರಾಕ್ ಬರ್ತತಿ ಈ ಕಡೆ, ಹೋದಿಲ್ಲ? ಅಷ್ಟು ಮಾಡ್ರಿ ಸರ್. ತಡಿ ಅಷ್ಟ ಮಾಡ್ತೇನೆ ತಡಿ. ಹ್ಞೂ ರೀ ಸರ್. ಇದೇನು ಮರೆ ಹಾರದಂಗ ಮಾಡಿದ್ರಲ್ಲ ಹೊರಗೆ ಇವ್ರು. ಹಕ್ಕಿಯು ಹಾರುತ್ತಿದೆ ಅನಸ್ ನನಗೆ. ಪಿಂಕಿ, ನೀನು ನಮ್ಯಾಗ ಸುಮ್ಮನೆ ಕಂಪ್ಲೇಂಟ್ ಮಾಡಬೇಡ ನೋಡುವ. ಮತ್ತೆ
ನಾವು ಕಾಪಿ ಮಾಡಿದ್ವಾ ನೀ ಮತ್ತೆ ಸುಮ್ಮನೆ ಏನಾರು ಹೇಳ್ಬೇಡ ಸರ್ ಮುಂದೆ ಸುಮ್ಮನೆ ಹೇಳೋದ ಕಣ್ಣಾರೆ ನೋಡಿ ನಾವು 4 ಮಂದಿ ಹುಡುಗಿಯಾರೆ 4 ಮಂದಿನೂ ಸೇಮ್ ಅದಿರಿ ಸುಳ್ಳು ಹೇಳ್ತೀರಿ ತಡಿ ಸರ್ ಬರ್ಲಿ ತಡಿ ಸೂರ್ಯ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯಾನ ಸರ್ನ ನನಗೆ ಗೊತ್ತೈತಿ ಯಾಕ ಏನಾಯ್ತು ಪಿಂಕಿ? ಲೇ ಪ್ಲಾನ್ ಸಕ್ಸಸ್ ಅನ ಸುಮ್ಮನಿರ್ಲಿ ಪಿಂಕಿ ನೋಡ್ಯಾಳ ಕಾಪಿ ಹೊಡಿದು ಏನು ಹೌದಾ ಹೇಳ ಪಿಂಕಿ ಏನಾತ? ಸರ್ ಮೊನ್ನೆ ಇವರಷ್ಟು ಸೇರಿ ಗುಂಪು ಕೂಡಿ ಕಾಪಿ ಹೊಡ್ಯಾಕತ್ತಾರಂದ್ರ ಮತ್ತು ನೀವು ನಂಬಲಿಲ್ರಿ ಸರ್ ಇವತ್ತು ಒಟ್ಟು ಗುಂಪು ಕೂಡಿ ಕಾಪಿ ಹೊಡ್ಯಾಕತ್ತಿದ್ರು ನೋಡ್ರಿ ಸರ್ 4 ಜನ ಹುಡುಗಿಯಾರ ನೋಡ್ಯಾರಿ ನಾವು ಇವ ಸೂರ್ಯ ಅದ ನೋಡ್ರಿ ಬಾಳ ಹಗರ್ಗಡಿ ಇಲ್ರಿ ಅವ ಜಗ್ಗಿ ಬೆರಿಕದಂತ ಸರ್ ಅವ ಹೆಂಗಾರ ಪ್ಲಾನ್ ಮಾಡಿ ನಿಮ್ಮನ್ನ ಅಲ್ಲೇ ಸ್ಟಾಫ್ ರೂಮ್ ಕಡೆ ಕರ್ಕೊಂಡು ಹೋಗ್ಯಾನ್ರಿ ಸುಳ ನೀರು ಕುಡಿತೇನೆ ಅಂತ ಹೇಳಿ ಕರ್ಕೊಂಡೋಗಿ ಇಷ್ಟತನ ಮಾಡಿಸಿದಾರಿ ಇವರಷ್ಟು ಸೇರಿ ಇಲ್ಲಿ ಕಾಪಿ ಹೊಡ್ಯಾಂಗ್ ಮಾಡ್ಯಾನ್ರಿ ಇವ್ರು ನೋಡಿದ್ರೆ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಹಿಂದೆ ಸರ್ದು ಗುಂಪು ಕೂಡಿ ಬುಕ್ ತೆಗೆದು ಅಷ್ಟು ನೋಡ್ಕೊಂಡ್ ಬರದ್ರ ನೋಡ್ರಿ ಸರ್ ಏನ ಹೌದಾ? ಹೌದ್ರಿ ಸರ್ ನೀವು ನೋಡಿರ್ಬೇಕಾರೆ ಒಟ್ಟುದು ಚೆಕ್ ಮಾಡ್ರಿ ಸೇಮ್ ಇರ್ತದ ನೋಡಿರ್ಬೇಕಾರೆ ಅವ್ರದ್ದು 3 ಮಂದಿದು 4 ಮಂದಿದು ಸೇಮ್ ಬರ್ದಿರ್ತಾರ ನೋಡಿರ್ಬೇಕಾರೆ ಅವ್ರು ಒಂದ್ ಅಕ್ಷರ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗಿರೋದಿಲ್ಲ ನೋಡ್ರಿ ಸರ್ ಒಟ್ಟು ಸೇರಿ ಆ ಬುಕ್ನ ಹೆಂಗಿರ್ತದ ಹಂಗ ಬರ್ದಾರಿ ಲೇ ಏನ್ ಪ್ಲಾನ್ ಫೇಲ್ ಮಾಡಿರ್ಲಿ ಎಂತ ಚಂದ ಕರ್ಕೊಂಡು ಹೋಗಿದ್ದೆ ಸರ್ ಮತ್ತೆ ಟೈಮ್ ಪಾಸ್ ಮಾಡಕ ನೀವು ಗಪ್ ಚಿಪ್ ಬಡ ಬಡ ಬರ್ದಿಡ್ತಾರ ಅಂದ್ರ ಸಿಕ್ಕ ಬಿದ್ದಿರಲಿ ಇಲ್ಲಲೇಪ ಗೊತ್ತಾಗಿಲ್ಲ ನಮಗ ಲಾಸ್ಟ್ನೇದು ಒಂದೈತೆ ಅದನ್ನ ಬರೀದ್ರೊಳಗ ಆಗ್ಲಿ ಪಿಂಕಿ ಹೊಳ್ಳಿ ನೋಡಿ ಬಿಟ್ಟಾಳೆಪ್ಪ ಚೆಕ್ ಮಾಡ್ರಿ ಸರ್ ಚೆಕ್ ಮಾಡ್ರಿ ಬಿಡಾಕ ಹೋಗ್ಬೇಡ್ರಿ ಅವ್ರನ್ನ ಚೆಕ್ ಮಾಡ್ರಿ ನೀವು ಚೆಕ್ ಮಾಡಿ ಪನಿಷ್ಮೆಂಟ್ ಕೊಡಬೇಕಾರಿ ಸರ್ ನೀವು ಯಾಕಂದ್ರೆ ಕಾಪಿ ಮಾಡಿ ಬಿಟ್ಟಾರಿ ಅವ್ರು ಬೇಕಾದ್ರೆ 4 ಮಂದಿ ಹುಡುಗಿಯಾರ ನೀವು ನಂಬಲಿಲ್ಲ ಅಂದ್ರೆ ಬೇಕಾದ್ರೆ ಅದು ಒಟ್ಟರು ನೋಡ್ರಿ ಸೇಮ್ ಅಂದ್ರೆ ಸೇಮ್ ಇರ್ತೈತ್ರಿ ಆನ್ಸರ್ ಸೇಮ್ ಅಂದ್ರೆ ಸೇಮ್ ಇರ್ತೈತ್ರಿ ಅಷ್ಟ ಮಾಡ್ತೇನೆ ತಡಿ ಚೆಕ್ ಮಾಡ್ತೇನೆ ಈಗ